ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು, ಇವಾಗಂತೂ ಅವರೆಕಾಯಿ ಸೀಸನ್ ಅಲ್ವಾ. ನಮ್ಮ ಮನೇಲಿ ಅವರೆಕಾಯಿ ಹಾಕಿ ಮಾಡಿದ್ರೆ ಯಾರೂ ತಿನ್ನೋದಿಲ್ಲ. ಹಾಗಾಗಿ ನಾನು ನಮ್ಮಲ್ಲಿ ಹೇಗೆ ಇದ್ಕಿದ್ದು ಅವರೆಕಾಯಿ ಸಾರು ಮಾಡಿದೆ ಅಂತ ವಿಡಿಯೋ ಶೇರ್ ಮಾಡ್ತಾ ಹೋಗ್ತೀನಿ. ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ, ಮುದ್ದೆಗೆ ಚೆನ್ನಾಗಿರುತ್ತೆ. ನಾನು ಮಧ್ಯಾಹ್ನ ಬಿಸಿ ಅನ್ನಕ್ಕೂ ಕೂಡ ಮಾಡ್ಕೊಂಡಿದ್ದೆ. ಅನ್ನ ನೋಡ್ತಾ ಇದ್ರೇ ಹೊಟ್ಟೆ ತುಂಬ ಊಟ ಮಾಡೋದು. ತುಪ್ಪ ಹಾಕೊಂಡು ಬೇರೆ ತಿಂತಾ ಇದ್ದೀನಿ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ. ತೊಗೊಳ್ಳಿ, ನಿಮಗೂ ಒಂದೊಂದು ಹೊತ್ತು ಕೊಡ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡಿದೆ ಅಂದರೆ, ಸ್ವಲ್ಪನೂ ಕಾಳು ಎಲ್ಲೂ ಒಡೆದಿಲ್ಲ. ಈಗ ಸಂಜೆ ನಾನು ದೋಸೆಗೂ ಕೂಡ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಚಿಕ್ಕದಾಗಿ ಒಂದು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ದೋಸೆಗೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ, ಇಡ್ಲಿಗೂ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದ್ಕಿದ ಬೇಳೆ ಸಾರು. ಇವಾಗಂತೂ ಅವರೆಕಾಯಿ ಸೀಸನ್, ಎಲ್ಲರ ಮನೇಲೂ ಮಾಡಿರ್ತಾರೆ. ಹಾಗಾಗಿ ನಾನು ನಮ್ಮಲ್ಲಿ ಹೇಗೆ ಮಾಡಿದೆ ಅಂತ ವಿಡಿಯೋ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ನೋಡಿ, ನಾನು ಸಂಜೆ ದೋಸೆಗೆ ಮಾಡ್ಕೊಂಡಿದ್ದೆ, ತುಂಬಾ ಇಷ್ಟ ಆಯಿತು. ನಮ್ಮಲ್ಲಿ ಬೆಳಗ್ಗೆ ಮಾಡಿದ್ದು ರಾತ್ರಿ ಅಷ್ಟರಲ್ಲಿ ಖಾಲಿ ಆಯಿತು. ಅದೇ ಅವರೆಕಾಯಿ ಹಾಕಿ ಮಾಡಿದಾಗ ಮಕ್ಕಳು ಯಾರೂ ತಿನ್ನೋದಿಲ್ಲ ನಮ್ಮ ಮನೇಲಿ. ಈ ಥರ ಇದ್ಕಿದ ಬೇಳೆ ಮಾಡಿದ್ರೆ ಮಾತ್ರ ಸಾರು ಫುಲ್ಲು ಖಾಲಿ ಆಗುತ್ತೆ. ಇನ್ನೊಂದು ಮಿಸ್ ಮಾಡ್ಕೊಂಡೆ ಕಣ್ರಿ ನಾನು. ಏನು ಗೊತ್ತಾ, ಇದಕ್ಕೆ ಚಿಕನ್ ಹಾಕೋದು ಮರ್ತೋದೆ ಅಲ್ಲ, ನಾನು ತಿಂತಾಯಿಲ್ಲ ಅಷ್ಟೇನೆ. ನೆಕ್ಸ್ಟ್ ನಾನು ತಿನ್ಬೇಕಾದ್ರೆ ವಿಡಿಯೋ ಶೇರ್ ಮಾಡ್ತೀನಿ. ಈಗ ಬನ್ನಿ ಹೇಗೆ ಮಾಡೋದು ಅಂತ ನಾನು ವಿಡಿಯೋ ಶೇರ್ ಮಾಡ್ತೀನಿ. ಇಲ್ಲೊಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ. ಶುಂಠಿ ತೊಗೊಂಡಿದ್ದೀನಿ 1 ಇಂಚು. ಒಂದು 2ರಿಂದ 3 ಸಣ್ಣ ಸಣ್ಣ ಗೆಡ್ಡೆ ಆದರೆ 3 ಈರುಳ್ಳಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು. ಯಾಕಂದರೆ ಮಸಾಲೆ ಸಾರು ಮಾಡೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು. ಇದೇನಪ್ಪ ಹಸಿಮೆಣ್ಸಿಕಾಯಿ ಹಾಕ್ತವ್ರೆ ಅನ್ಕೋಬೋದು. ಮುಂದೆ ಹೇಳ್ತೀನಿ ಹಸಿಮೆಣ್ಸಿಕಾಯಿ ಹಾಕಾಕ್ತೆ ಅಂತ. 2 ಹಸಿಮೆಣ್ಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇದಿಷ್ಟನ್ನು ಒಳ್ಳೆ ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ನೈಸಿಗೆ ನಾನು ರುಬ್ಕೋತೀನಿ. ನೋಡಿ, ಇವಾಗ ನಾನು ರುಬ್ಕೊಂಡು ಬಂದಿದ್ದೀನಿ. ಇದನ್ನೆಲ್ಲ ಒಂದು ಚಿಕ್ಕದೊಂದು ಬಟ್ಲಿಗೆ ಎತ್ತಿ ಇಟ್ಕೊತಾ ಇದ್ದೀನಿ. ಯಾಕೆ ಈ ಥರ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಇದನ್ನೆಲ್ಲ ಒಂದು ರೆಡಿ ಮಾಡಿ ಇಟ್ಕೊಂಡೆ. ಈಗ ಅದೇ ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಮೇನ್ ಸಾರಿಗೆ ಅಂತಂದರೆ ತೆಂಗಿನಕಾಯಿ ತುರಿ ಹಾಕಬೇಕಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಒಂದು 3ರಿಂದ 4 ಟೊಮೊಟೊ ತೊಗೊಂಡಿದ್ದೀನಿ. ಇದಕ್ಕೆ ನೋಡಿ, ಕೊತ್ತಂಬರಿ ಸೊಪ್ಪು ಧಾರಾಳವಾಗಿ ಫ್ರೆಶ್ ಆಗಿತ್ತು ಕೊತ್ತಂಬರಿ ಸೊಪ್ಪು. ಅದಕ್ಕೂ ಒಂದು ಇಡೀ ಕೊತ್ತಂಬರಿ ಸೊಪ್ಪು ಹಾಕ್ತೆ. ಚಕ್ಕೆ 1 ಇಂಚ್ ಹಾಕಿದ್ದೀನಿ. ಲವಂಗ ಒಂದು 4 ಲವಂಗ ಹಾಕಿದ್ದೀನಿ. ಇದಕ್ಕೆ ಗಸಗಸೆ ಹಾಕಬೇಕಾಯಿತು, ಸ್ಕಿಪ್ ಆಯಿತು. ಪ್ಲೀಸ್ ನೀವು ಗಸಗಸೆ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, 1 kg ಅವರೆಕಾಯಿಲಿ ನಾನು ಇಟ್ಕಿ ಇಟ್ಟಿದೆ. ಅರ್ಧ kg ಅಷ್ಟು ಬಂದೈತೆ ನನಗೆ ಕಾಳು. ಒಂದು ಸ್ವಲ್ಪ ನಾನು ಎತ್ತಿಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಈಗ ನೋಡಿ, ಇದನ್ನೆಲ್ಲ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ, ಇದಕ್ಕೇನೆ ಅಚ್ಚ ಖಾರದ ಪುಡಿ, ಖಾರಕ್ಕೆ ಬೇಕಲ್ವ, ಅಚ್ಚ ಖಾರದ ಪುಡಿ ನಾನು 1ರಿಂದ 1.5 ಸ್ಪೂನ್ ಹಾಕ್ತಾಯಿದ್ದೀನಿ. ಖಾರ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಖಾರ ಕಮ್ಮಿ ತಿನ್ನೋರು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಯಾಕಂದರೆ ಹಸಿಮೆಣ್ಸಿಕಾಯಿ ಬೇರೆ ಹಾಕಿರೋದ್ರಿಂದ. ಧನಿಯಾ ಪುಡಿ ನಾನು ಒಣಮೆಣ್ಸಿಕಾಯಿ ಪುಡಿ 1.5 ಸ್ಪೂನ್ ಹಾಕಿದರೆ, ಧನಿಯಾ ಪುಡಿ ನಾನು 2.5 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಧನಿಯಾ ಪುಡಿ ಜಾಸ್ತಿ ಇರಬೇಕು ಮಸಾಲೆ ಸಾರಿಗೆ. ಇಲ್ಲೊಂದು ನಾನು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಆಪ್ಷನಲ್ಲು. ನಮ್ಮ ಮನೇಲಿ ಬದನೆಕಾಯಿ ಇರಲಿಲ್ಲ, ಹಾಗಾಗಿ ಬೇಕು ಅಂತಂದರೆ ಬದನೆಕಾಯಿ ಹಾಕ್ಕೊಳ್ಳಿ, ಅದು ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ನಾನು ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಏನಪ್ಪ ಕುಕ್ಕರಲ್ಲಿ ಮಾಡ್ತಾರೆ ಅಂತ ಅನ್ಕೋಬೋದು. ಕುಕ್ಕರಲ್ಲಿ ನಾನು ಯಾಕೆ ಮಾಡ್ತೀನಿ ಅಂತ ಹೇಳ್ತೀನಿ. ನೋಡಿ, ಎಣ್ಣೆ ಹಾಕ್ಕೊಂಡು ನಾನು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ನಾನು ರುಬ್ಬಿಟ್ಕೊಂಡಿದ್ದೀನಿ. ಅದರಲ್ಲಿ 2 ಸ್ಪೂನಷ್ಟು ಫಸ್ಟು ನಾನು ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ನಾನು ರೋಸ್ಟ್ ಮಾಡ್ಕೊತೀನಿ. ಇದು ತುಂಬ ಟೈಮ್ ಆಗುತ್ತೆ, ಹಿಂಗಾದರೆ ಹೆಂಗೆ ಅನ್ಬೋದು. ಇಲ್ಲ, ಈ ಥರ ಮಾಡಿದ್ರೆ ಕಾಳು ನಮಗೆ ತಿನ್ಬೇಕಾದ್ರೆ ಉಂಡುಂಡೆ ಹಂಗೆ ಇರುತ್ತೆ, ಕದ್ರೋಗೋದಿಲ್ಲ ಕಾಳುಗಳು. ಹಾಗಾಗಿ ನಾನು ಇದೇ ರೀತಿ ಯಾವಾಗಲೂ ಮಾಡೋದು. ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಕಾಳನ್ನೆಲ್ಲ ನಾನು ನೀಟಾಗಿ ವಾಶ್ ಮಾಡಿ ನೀರು ಸೋರಕ್ಕೆ ಇಟ್ಕೊಂಡಿದ್ದೆ. ಅದನ್ನೆಲ್ಲ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಕಾಳು ಇದರಲ್ಲಿ ಒಂದು 1/4 ಭಾಗದಷ್ಟು ಮಾತ್ರ ಬೇಯಬೇಕು. ಇನ್ನು 3/4, ಯಾಕಂದರೆ ಫುಲ್ಲು ಕಾಳನ್ನ ನಾವು ಬೇಯಿಸೋಕ್ಕಾಗೋದಿಲ್ಲ. ಉಂಡುಂಡೆ ನಮಗೆ ಸಿಗಬೇಕು ಅಂತಂದರೆ ಒಂದು 3/4 ಭಾಗ ಮಾತ್ರ ನಾವು ಕಾಳನ್ನ ಬೇಯಿಸಂಗೆ ಇರಬೇಕು. ಸಾರಿಗೆ ಹಾಕಿ ತಿನ್ಬೇಕಾದ್ರೆ ಕಾಳು ಬಾಯಿಗೆ ಸಿಗಬೇಕು. ಹಾಗಾಗಿ ಒಂದು 1/4 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈ ಕಾಳಿಗೆ ಹಿಡಿಲಿ ಅಂತ ಅಷ್ಟೇನೆ. ಏನಕ್ಕೆ ಹಸಿಮೆಣ್ಸಿಕಾಯಿ ಹಾಕ್ತೆ ಅಂದರೆ, ಇದಕ್ಕೋಸ್ಕರನೇ ನಾನು ಹಸಿಮೆಣ್ಸಿಕಾಯಿ ಹಾಕಿದೆ. ನೋಡಿ, ಒಂದು 1/4 ಭಾಗ ಕಾಳು ಆಲೂಗಡ್ಡೆ ಎಲ್ಲ ಬೆಂದಿದೆ. ಅದನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದು ಬಟ್ಲಿಗೆ. ಈಗ ಅದಕ್ಕೆ ಇನ್ನೂ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಮಿಕ್ಕಿತ್ತಲ್ಲ ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಅದನ್ನು ಮತ್ತೆ ನಾನು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ, ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗೋತಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ, ಕಾಯಿ, ಗಸಗಸೆ ಎಲ್ಲನೂ, ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದಕ್ಕೆ ಮೊಟ್ಟೆನೂ ಒಂದು ಕಮ್ಮಿ ಐತೆ, ಚಿಕನ್ನು ಒಂದು ಕಮ್ಮಿ ಐತೆ. ಬೇಕು ಅಂತ ಅಂದರೆ ಚಿಕನ್ನು ಹಾಕೋಬೋದು, ಮೊಟ್ಟೆನೂ ಹಾಕೋಬಾರ್ದು. ಈಗ ನಾನು ತಿಂತಾ ಇಲ್ಲ, ಹಾಗಾಗಿ ವಿಡಿಯೋನ ಇದೇ ಥರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ತಿನ್ಬೇಕಾದ್ರೆ ಅವರೆಕಾಯಿ ಇತ್ತು ಅಂತ ಅಂದರೆ ಖಂಡಿತವಾಗ್ಲೂ ಮೊಟ್ಟೆ ಹಾಕಿನೂ ಮಾಡಿ ತೋರಿಸ್ತೀನಿ. ಚಿಕನ್ ಹಾಕಿ ನನಗೆ ತುಂಬಾ ಇಷ್ಟ. ಚಿಕನ್ನು ಇದ್ಕಿದ ಬೇಳೆ ಸಾರು ಮಾಡೋದು, ಆ ವಿಡಿಯೋನ ನಾನು ಶೇರ್ ಮಾಡ್ತೀನಿ. ನೋಡಿ, ನಾನು ಸಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ, ನಮ್ಗೆ ಸ್ವಲ್ಪ ಗಟ್ಟಿನೇ ಇರಲಿ ಸಾರು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾನು 1 ವಿಷಲ್ನ ಕೂಗಿಸ್ಕೊತೀನಿ. ಯಾಕೆ ಕೂಗಿಸ್ಕೊತೀನಿ ಅಂತಂದರೆ, ನಾವು ಹಂಗೆ ಪಾತ್ರೆಲೆ ಇಟ್ಟು ಕುದಿಸೋದ್ರಿಂದ
ಸಾರು ಟೈಮ್ ಹಿಡಿಯುತ್ತೆ, ನಮ್ಮ ಟೈಮ್ ಸೇವ್ ಆಗಬೇಕಲ್ವ, ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ. ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು. ನೋಡಿರಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸಾರು ಘಮ ಘಮ ಅಂತ ಇದೆ ಗೊತ್ತಾ, ನಿಮಗೆ ಗೊತ್ತಾಗೋದಿಲ್ಲ, ನನಗೆ ಗೊತ್ತಾಗ್ತಾಯಿದೆ. ಅದು ಸಾರಿಗೆ ನಾನು ಲಿಡ್ನ ಓಪನ್ ಮಾಡಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕಾಳು, ಅವರೆಕಾಯಿ ಮತ್ತು ಆಲೂಗಡ್ಡೆ, ಇದನ್ನೆತ್ತಿ ಅದಕ್ಕೆ ಹಾಕ್ಬಿಟ್ಟು ಸುಮ್ಮನೆ ಒಂದು 2ರಿಂದ 3 ಕುದಿ ಕುದಿಸ್ಬೇಕಷ್ಟೇನೆ. ಕಾಳು ಬೆಂದೋಗೋ ಥರ ಕುದಿಸ್ಬಾರ್ದು. ದೋಸೆಗೆ, ಚಪಾತಿಗೆ, ಬಿಸಿ ಅನ್ನಕ್ಕೆ, ಬಿಸಿ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಕಾಳು ನೋಡಿ ಇಷ್ಟೇ ಬೇಯಬೇಕು, ತುಂಬ ಬೇಯಿಸಬಾರ್ದು. ಯಾಕಂದರೆ ಇದ್ಕಿದ ಬೇಳೆ ಅಂತಂದರೆ ನಾವು ತಿನ್ಬೇಕಾದ್ರೆ ಆ ರುಚಿ ಸಿಗಬೇಕು ನಮಗೆ. ಹಾಗಾಗಿ ನಾನು ಈ ಥರ ಮಾಡಿದೆ ಅಷ್ಟೇ, ಬೇರೆ ಏನು ಉದ್ದೇಶ ಇಲ್ಲ. ನಾನು ನಮ್ಮಲ್ಲಿ ಇದೇ ಥರನೇ ಇದ್ಕಿದ ಬೇಳೆ ಮಾಡೋದು. ಅವರೆಕಾಯಿ ಅಂದರೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ವಿಷಲ್ ಕೂಗಿಸ್ತೀವಿ. ಆದರೆ ಒಂದೊಂದು ಪ್ರೊಸೀಜರು ಒಂದೊಂದು ಥರ ಇರುತ್ತೆ. ನಾವು ಯಾವ ರೀತಿ ಮಾಡ್ತೀವಿ ರುಚಿ ಬೇಕು ಅಂತಂದರೆ ಆ ರೀತಿ ಮೇಲೆ ಹೋಗುತ್ತೆ ಅಷ್ಟೇ. ನಾನು ಯಾವ ರೀತಿ ಮಾಡಿದೆ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ದಯವಿಟ್ಟು ಫುಲ್ಲು ವಿಡಿಯೋ ವಾಚ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರಿದಾಗಿ ಕಮೆಂಟ್ ಸೆಕ್ಷನ್ ಹಾಕಿ. ಬನ್ನಿ ಎಲ್ಲರೂ ಊಟ ಮಾಡೋಣ. ಮಧ್ಯಾಹ್ನಕ್ಕೆ ಊಟ ಮಾಡಿದೆ ನಾನು, ನೀವು ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಂಡು ತಿನ್ನಲಿ ಅಂತ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಪ್ಲೀಸ್. ನಾನು ತುಪ್ಪ ಬೇರೆ ಹಾಕ್ಕೊಂಡಿದ್ದೀನಿ. ಆಹಾ, ತುಪ್ಪ, ಇದ್ಕಿದ ಬೇಳೆ ಸಾರು, ಮುದ್ದೆ ಒಂದು ಇಲ್ಲ, ನಾನು ಮುದ್ದೆ ಮಾಡ್ಕೊಳ್ಳಿಲ್ಲ. ಬಿಸಿ ಅನ್ನಕ್ಕೆ ನಾನು ಒಬ್ಳಿಗೆ ಅಲ್ವಾ ಅಂತೇಳಿ ಬಿಸಿ ಅನ್ನಕ್ಕೆ ಮಾಡ್ಕೊಂಡೆ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ನಮಸ್ತೆ, ಬಾಯ್ ಫ್ರೆಂಡ್ಸ್.